Let's start the video. ಇವತ್ತೊಂದು ನಾನು ಕೋಟ್ ಓದಿದೆ ಆ್ಯಂಡ್ ಐ ರಿಯಲಿ ಇಟ್ ಬಿ ಹಾರ್ಡ್. ಅದೇನೆಂದರೆ ಮೆನ್ ನೀಡ್ ಮನಿ ಟು ಬಿಕಮ್ ಎ ಮೆಂಬರ್ ಆಫ್ ಹಿಸ್ ಓನ್ ಫ್ಯಾಮಿಲಿ. ಅರ್ಥ ಆಯಿತು ಅಂತ ಅನಿಸುತ್ತೆ. ನೋಡು ಮಗ, ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿರುವ ರಸ್ತೆಯನ್ನು ಯಾರು ಸಹ ಲೈಕ್ ಮಾಡಲ್ಲ, ಆದರೆ ಕಂಪ್ಲೀಟ್ ಆದಮೇಲೆ ಅದೇ ರಸ್ತೆಯಲ್ಲಿ ಎಲ್ಲರೂ ಸಹ ನಡೀತಾರೆ. ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ ಕಾಮನ್. ಯಾಕೆ ಗೊತ್ತಾ? ಇಟ್ಸ್ ಲೈಕ್ ಅನ್ ಇ ಸಿ ಜಿ ಸ್ಟ್ರೈಟ್ ಇದ್ರೆ ಏನಾಗುತ್ತೆ ಹೇಳಿ, ಗೊತ್ತುಂಟಲ್ರಿ? ಅದೇ ರೀತಿ ಅಪ್ ಬಂದಾಗ ತುಂಬ ಹಿಗ್ಗಬೇಡ, ಡೌನ್ ಹೋದಾಗ ತುಂಬ ಕುಗ್ಗಬೇಡ. ನೆನಪಿರ್ಲಿ. ಆಲ್ವೇಸ್ ಟೇಕ್ ಟೈಮ್ ಟು ಇಂಪ್ರೂವ್ ಯುವರ್ ಸೆಲ್ಫ್ ಬಟ್ ನೆವರ್ ವೇಸ್ಟ್ ಟೈಮ್ ಟು ಪ್ರೂವ್ ಯುವರ್ ಸೆಲ್ಫ್. ನೆನ್ಪಿಟ್ಕೊಳ್ಳಿ. ನಿಮಗೆ ನೀವೊಂದು ಪ್ರಾಮಿಸ್ ಮಾಡ್ಕೊಳ್ಳಿ, ಲೈಫಲ್ಲಿ ಎಷ್ಟೇ ಡೌನ್ಫಾಲ್ ಆಗಲಿ, ಎಷ್ಟೇ ಕಷ್ಟ ಬರಲಿ, ಕಟ್ಕೊಳ್ಳೋಂಥ ಕನಸನ್ನು ನನಸು ಮಾಡೋದೇ ಬಿಡುವುದಿಲ್ಲ. ಈ ಆ್ಯಟಿಟ್ಯೂಡನ್ನು ನಿಮ್ಮಲ್ಲಿ ಬಿಲ್ಡ್ ಮಾಡ್ಕೊಳ್ಳಿ. ಈ ಪ್ರಾಮಿಸನ್ನು ನಿಮಗೆ ನೀವು ಹೇಳ್ಕೊಳ್ಳಿ, ಡೈಲಿ ಹೇಳ್ಕೊಳ್ಳಿ, ಪ್ರತಿದಿನ ಪ್ರತಿ ಮೂಮೆಂಟ್ ಹೇಳ್ಕೊಳ್ಳಿ. ಯಾಕೆ ಗೊತ್ತಾ? ದೇರ್ ಈಸ್ ಓನ್ಲಿ ಒನ್ ಲೈಫ್. ಒಂದೇ ಜೀವನ ಇರೋದು. ಡೋಂಟ್ ಡೈ ಲೈಕ್ ದಿಸ್ ಬ್ರೋ, ಡೋಂಟ್ ಡೈ ಲೈಕ್ ದಿಸ್. ಒನ್ ಥಿಂಗ್ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊ ಮಗ, ನೀನು ನಡೆಯೋ ದಾರಿಯಲ್ಲಿ ನಿಯತ್ತಿದ್ರೆ ನಿನ್ನನ್ನು ತಡೆಯೋ ತಾಕತ್ತು ಯಾರಿಗೂ ಇಲ್ಲ. ನೆನ್ಪಿಡ್ಕೊ.